ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಚಿಕನಲ್ಲಿ ಒಂದೇ ಥರ ಗ್ರೇವಿ ಸುಕ್ಕ ಎಲ್ಲ ಮಾಡ್ಕೊಂಡು ಬೋರ್ ಆಗಿದರೆ ಇದನ್ನು ಟ್ರೈ ಮಾಡ್ಬೋದು. 2 ಲೆಗ್ ಪೀಸಲ್ಲಿ ನಾನು ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಚಿಕನ್ ಪೀಸಸ್ಸಲ್ಲಾದರೂ ಮಾಡ್ಬೋದು. ತುಂಬಾ ಈಸಿ. ನಾವು ರೆಸ್ಟೋರೆಂಟಲ್ಲಿ ರೋಡ್ ಸೈಡಲ್ಲೆಲ್ಲ ತಿಂತೀವಲ್ಲ, ಸೇಮ್ ಅದೇ ಟೇಸ್ಟಲ್ಲಿ ಬರುತ್ತೆ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸು. ನಾನಿಲ್ಲಿ ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಗಟ್ಟಿ ಮೊಸರೇ ತೊಗೋಬೇಕು. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊಕೊನಟ್ ಆಯಿಲು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಉಪ್ಪು ರುಚಿಗೆ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೋಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೂ ಇಲ್ಲ. ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿಲ್ಲಿ ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಂಡಿಲ್ಲ. ನೀವು ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ನಾನೇನು ನಾರ್ಮಲಾಗಿ ಮನೇಲಿ ಯೂಸ್ ಮಾಡೋ ಮೆಣಸಿನ ಪುಡಿನೇ ಹಾಕ್ಕೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ ಹಾಕಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಬಂದಿದೆ. ಇವಾಗ ಲೆಗ್ ಪೀಸಸ್ಗೆ ಈ ಥರ ನಾನು ಮಾರ್ಕ್ ಅಂದರೆ ಗೆರೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಮಾಡಿಕೊಂಡ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಒಳಗೆ ಹೋಗುತ್ತೆ. ನಾವೀಗ ಫಿಶ್ ಫ್ರೈ ಮಾಡ್ತಾ ಎಲ್ಲ ಹಾಕ್ಕೊತೀವಲ್ಲ, ಆ ಥರ ಹಾಕ್ಕೋಬೇಕು. ನೀವು ಚಿಕ್ಕ ಚಿಕ್ಕ ಚಿಕನ್ ಪೀಸ್ ಮಾಡಿದ್ರು ಅದನ್ನು ಅಷ್ಟೇ ಹಿಂಗೆ ಮಾಡಿದ್ರೆ ಅದ್ರ ಒಳಗಡೆ ಮಸಾಲೆ ಎಲ್ಲ ನೀಟಾಗಿ ಹೋಗುತ್ತೆ. ಈ ಥರ ಮಾಡೋದಿದ್ರೆ ಮಾತ್ರ. ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಮಸಾಲೆ ಹಚ್ಚಬೇಕು. ನೀವು ಮಸಾಲೆ ಹಚ್ಚಿಬಿಟ್ಟು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮಾಡಬೇಕು. ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ನೀವು ಬೆಳಗ್ಗೆ ಮಾಡಿದ್ರೆ ನೈಟ್ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟರಂತೂ ಇನ್ನೂ ಸೂಪರಾಗಿ ಬರುತ್ತೆ. ಇಲ್ಲ ಟೈಮ್ ಇಲ್ಲ ಅಂದರೆ ಒಂದು ಗಂಟೆನಾದರೂ ಮ್ಯಾರಿನೇಟ್ ಅಂತೂ ಮಾಡಬೇಕು. ನಾನು ಮ್ಯಾರಿನೇಟ್ ಮಾಡಿದ್ದೀನಿ. ಇಲ್ಲಿ ಈ ಥರ ತವ ತೊಗೊಂಡಿದ್ದೀನಿ. ನೀವು ಯಾವ ಥರದ್ದು ಬೇಕೋ ಆ ಥರದ್ದು ತೊಗೋಬೋದು. ನಾರ್ಮಲ್ ಮನೇಲಿ ಇರುತ್ತಲ್ಲ ಆ ಥರ ತವದಲ್ಲಾದರೂ ಮಾಡ್ಬೋದು. ತುಪ್ಪದಲ್ಲಿ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡೇ ತುಪ್ಪದಲ್ಲಿ ಇದನ್ನು ಫ್ರೈ ಮಾಡ್ಕೊಬೇಕು. ಸೊ ನಾನೀಗ ಮೇಲ್ಗಡೆನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಮಸಾಲೆ ಇರೋದೆಲ್ಲ ಮೇಲ್ಗಡೆ ಹಚ್ಕೊಳ್ತಾ ಇದ್ದೀನಿ. ಇದರಲ್ಲಿ 3% ಅಷ್ಟು ನಾನು ಕುಕ್ ಮಾಡ್ಕೊಳ್ತೀನಿ. ಆಮೇಲೆ ಸ್ಮೋಕಿ ಚಿಕನ್ ಮಾಡಲಿಕ್ಕೆ ಮತ್ತೊಂದರಲ್ಲಿ ಕುಕ್ ಮಾಡ್ತೀನಿ. ಅದಕ್ಕೋಸ್ಕರ ಇದರಲ್ಲಿ ಲೋವರ್ ಫ್ಲೇಮಲ್ಲೇ ಕುಕ್ ಮಾಡ್ಕೊಬೇಕು. ತವದಲ್ಲಾದ್ರೂ ಅಷ್ಟೇ. ನಾವು ಇಡೀ ಕೋಳಿ ಎಲ್ಲ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಇಡೀ ಕೋಳಿ ಈ ಥರದ್ರಲ್ಲೆಲ್ಲ ಮಾಡೋಕ್ಕಾಗಲ್ಲ. ಇಡೀ ಕೋಳಿ ಮಾಡಿದ್ರೆ ನಾವು ಬೆಂಕಿಲಿ ಸುಟ್ಕೊಂಡು ಮಾಡಬೇಕಾಗತ್ತೆ. ಅದಿನ್ನೂ ಸಖತ್ತಾಗಿ ಬರುತ್ತೆ. ಗ್ಯಾಸಲ್ಲೆಲ್ಲ ಮಾಡೋಕ್ಕೆ ಅದಷ್ಟು ಚೆನ್ನಾಗಿ ಬರೋಲ್ಲ. ಸೊ ಲೆಗ್ ಪೀಸನ್ನು ಮಾಡ್ಕೊಬೋದು, ಇಲ್ಲ ಚಿಕನ್ ಪೀಸಸ್ ಆದರೂ ಮಾಡ್ಕೊಬೋದು. 2 ಸೈಡು ಕುಕ್ ಮಾಡ್ಕೊಬೇಕು. ಅದು ಫುಲ್ ಏನು ಕುಕ್ ಆಗೋದು ಬೇಡ. 3% ಅಷ್ಟು ಇದರಲ್ಲಿ ಕುಕ್ ಆದರೆ ಸಾಕು. ಸೊ ನಾನು 2 ಸೈಡು ಕುಕ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಚೆನ್ನಾಗಿ ಹಾಕ್ಕೊಂಡು ಮೇಲ್ಗಡೆ ಮತ್ತೊಂದು ಸ್ವಲ್ಪ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇದು ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದು ಸುಟ್ಟವಾಗ ತುಪ್ಪದ ಫ್ಲೇವರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಮೇಲ್ಗಡೆ ಲೆಮನ್ ಹಿಂಡ್ಕೊಳ್ತಾ ಇದ್ದೀನಿ. ಲೆಮನ್ ಇವಾಗ ಹಾಕಿದ್ರೂ ನಡೆಯುತ್ತೆ, ಫಸ್ಟಿಗೆ ಹಾಕಿದ್ರೂ ನಡೆಯುತ್ತೆ. ನಾನು ಫಸ್ಟಿಗೆ ಹಾಕಿಲ್ಲ, ಅದಕ್ಕೆ ಇವಾಗ ಲೆಮನ್ ಹಿಂಡ್ಕೊಳ್ತಾ ಇದ್ದೀನಿ. ನಡೆಯುತ್ತೆ. 2 ಸೈಡಿಗೂ ಚೆನ್ನಾಗಿ ಉಲ್ಟಾ ಮಾಡಿಬಿಟ್ಟು ಲೆಮನ್ ಹಾಕಿದ್ರೆ ಆಯಿತು. ಲೆಮನ್ ಬದಲು ಮತ್ತೆ ವಿನಿಗರ್ ಎಲ್ಲ ಹಾಕೋದು ಬೇಡ, ಲೆಮನ್ನೇ ಹಾಕಿ ಮಾಡಬೇಕು. ನೋಡಿ, ಇದಿವಾಗ 2 ಸೈಡು ಕುಕ್ ಆಗಿದೆ. ಈ ಥರ ಕುಕ್ ಆಗಬೇಕಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಆಗಬೇಕು. ಅಲ್ಲಿ ತನಕ ಕುಕ್ ಮಾಡ್ಕೊಬೇಕು. ಇದಿವಾಗ ನಾನು ಈ ಥರ ತೊಗೊಂಡಿದ್ದೀನಿ. ನಾವು ಪುಲ್ಕ ಎಲ್ಲ ಮಾಡ್ತೀವಲ್ಲ, ಅದು ಇದ್ರಲ್ಲಿ ಕುಕ್ ಮಾಡಿದ್ರೆ ಅದು ಫುಲ್ಲು ಸುಟ್ಟಿರೋ ಫ್ಲೇವರ್ ಬರುತ್ತಲ್ಲ, ತುಂಬಾ ಚೆನ್ನಾಗಿರುತ್ತೆ. ತುಪ್ಪದಲ್ಲಿ ಆಲ್ರೆಡಿ ಮಸಾಲೆ ಕುಕ್ ಆಗಿದೆ. ಈ ಥರ ಡೈರೆಕ್ಟಾಗಿ ಒಲೆಯಲ್ಲಿ ಇಟ್ಕೊಂಡು ಮಾಡೋದ್ರಿಂದ, ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಟ್ಕೊಂಡು ಮಾಡೋದ್ರಿಂದ ಆ ಸ್ಮೋಕಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. 3% ಅಲ್ಲಿ ಕುಕ್ ಆಗಿರೋದ್ರಿಂದ ಇಲ್ಲಿ ಜಸ್ಟು ಅದು ಡ್ರೈ ಆಗಬೇಕು. ಅಂದರೆ ಅದು ಸುಟ್ಟಿರೋ ಥರ ಆಗಬೇಕು. ಆವಾಗಲೇ ತುಂಬ ಚೆನ್ನಾಗಾಗತ್ತೆ. ನಿಮಗೆ ತಂದೂರಿ ಚಿಕನು, ಸ್ಮೋಕಿ ತಂದೂರಿ ಚಿಕನ್ ತಿಂದಷ್ಟೇ ಟೇಸ್ಟ್ ಅನಿಸುತ್ತೆ. ಸೇಮ್ ಅದೇ ಥರ ಅನಿಸುತ್ತೆ. ಹೊರಗಡೆ ಎಲ್ಲ ನಾವು ತಿಂತೀವಲ್ಲ, ಅದೇ ಟೇಸ್ಟ್ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಸ್ವಲ್ಪ ಪೇಷನ್ಸಾಗಿ ಮಾಡ್ಕೊಬೇಕು ಅಷ್ಟೇ. 2 ಸೈಡು ಚೆನ್ನಾಗಿ ಕುಕ್ ಮಾಡ್ಕೊಬೇಕು. ನೋಡಿ, ಇದಿವಾಗ ರೆಡಿ ಆಗಿದೆ. ತುಂಬ ಚೆನ್ನಾಗಾಗುತ್ತೆ. ತುಪ್ಪದ ಫ್ಲೇವರಲ್ಲಂತೂ ಸಖತ್ತಾಗಿರುತ್ತೆ. ಹೊರಗಡೆ ಎಲ್ಲ ಟೇಸ್ಟಿಂಗ್ ಪೌಡ್ರ್ ಹಾಕಿರೋ ನಾನ್ ವೆಜ್ ತಿನ್ನೋಕ್ಕಿಂತ ಮನೇಲಿ ಈ ಥರ ರೆಡಿ ಮಾಡಿಕೊಂಡು ತಿನ್ಬೋದಲ್ವ. ನಾನು ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.